ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಭಾರತೀಯ ಸಿದ್ಧಾಂತದ ಅನ್ವಯ ನಾವು ಮಾಡಿದ ಪಾಪ ನಮ್ಮನ್ನು ಕಾಡಿಯೇ ತೀರುತ್ತೆ, ಅದರಿಂದ ಮುಕ್ತಿ ಇಲ್ಲ. ಸುಖ ಮತ್ತು ದುಃಖ ಎರಡನ್ನೂ ನಾವೇ ಆಹ್ವಾನಿಸ್ತೇವೆ. ಕರ್ಮ ಅನ್ನೋದು ಬಿಡೋದಿಲ್ಲ ನಮ್ಮನ್ನು. ಈ ಜನ್ಮದಲ್ಲಿ ತೀರಿಸೋಕ್ಕೆ ಆಗಲಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ತೀರಿಸಬೇಕಾಗುತ್ತೆ. ಹಾಗಾಗಿ ಒಳ್ಳೆಯದನ್ನು ಮಾಡಿ ಕೆಟ್ಟದನ್ನು ಮಾಡಬೇಡಿ. ಪ್ರತಿಯೊಬ್ಬ ಮನುಷ್ಯನಲ್ಲಿ ತ್ರಿಗುಣಗಳು ಇರುತ್ತೆ: ಸತ್ವ, ರಜಸ್ಸು ಮತ್ತು ತಮಸ್ಸು. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಹೆಚ್ಚಿರಬಹುದು, ಅಥವಾ ಯಾವುದಾದರೂ ಒಂದು ಸಂದರ್ಭದಲ್ಲಿ ಯಾವುದಾದರೂ ಒಂದು ಗುಣ ಹೆಚ್ಚು ಪ್ರಭಾವವನ್ನು ಬೀರಿದಾಗ ಆ ರೀತಿ ನಾವು ವರ್ತಿಸಬಹುದು. ಒಬ್ಬ ಸತ್ಯವಂತನಾಗಿದ್ದವನು ಸಹ ತಮೋಗುಣ ಹೆಚ್ಚಾದಾಗ ಆತ ರಾಕ್ಷಸನಿಗಿಂತಲೂ ಕೆಟ್ಟದಾಗಿ ವರ್ತಿಸಬಹುದು. ಹಾಗಾಗಿ ಈ ಮೂರೂ ಗುಣಗಳ ಸಮತೋಲನ ಕಾದಿಟ್ಕೋಬೇಕು. ಇಲ್ಲಾಂದರೆ ನಾವು ಮಾಡಿದ ಕರ್ಮ ಏನಿದೆ ಅದು ನಮ್ಮನ್ನು ಕಾಡಿಯೇ ತೀರುತ್ತೆ ಅಂತ ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ಜಗದೀಶ್ ಶರ್ಮ ಸಂಪಾ ಅವರು ಮಹಾಭಾರತ ಹೇಳಿಯೂ ಹೇಳದ್ದು ಎನ್ನುವ ಒಂದು ಪುಟ್ಟ ಪುಸ್ತಕವನ್ನು ಬರೆದಿದ್ದಾರೆ. ಕೆಲವು ವಿಚಾರಗಳನ್ನು ಬಾಯಿಬಿಟ್ಟು ಹೇಳಬೇಕಾಗುತ್ತೆ, ಕೆಲವು ವಿಚಾರಗಳನ್ನು ಬಾಯಿಬಿಟ್ಟು ಹೇಳೋಕ್ಕೆ ಹೋಗೋಲ್ಲ. ಅವನ್ನು ಸೂಚ್ಯವಾಗಿ ಹೇಳುವ ಒಂದು ಪದ್ಧತಿ ಮಹಾಭಾರತದಲ್ಲಿ ನಾವು ಕಾಣಬಹುದು. ಎಲ್ಲರೂ ಸ್ವರ್ಗಾರೋಹಣ ನಡೀತಾ ಇದೆ, ಸ್ವರ್ಗಾರೋಹಣಕ್ಕೆ ಹೊರಟಿದ್ದಾರೆ. ಮೊದಲು ದ್ರೌಪದಿ ಕೆಳಗೆ ಬೀಳ್ತಾಳೆ. ಭೀಮ ಕೇಳ್ತಾನೆ, ಯಾಕೆ ದ್ರೌಪದಿ ಅಷ್ಟು ಒಳ್ಳೆಯವಳಲ್ವಾ, ಯಾಕೆ ಅವಳು ಸತ್ಲು? ಅವಳಿಗೆ ಪಂಚಪಾಂಡವರನ್ನು ಸಮನಾಗಿ ಕಾಣುವ ಬುದ್ಧಿ ಇರಲಿಲ್ಲ, ಅರ್ಜುನನನ್ನು ಹೆಚ್ಚು ಪ್ರೀತಿಸ್ತಾ ಇದ್ಲು, ಅದಕ್ಕೆ ಸಾವು ಬಂತು. ಇನ್ನು ಸ್ವಲ್ಪ ದೂರ ಮುಂದಕ್ಕೆ ಹೋದಾಗ ಅಲ್ಲಿ ಸಹದೇವ ಬೀಳ್ತಾನೆ. ಯಾಕೆ ಸಹದೇವ ಸತ್ತ ಅಂತ ಕೇಳಿದ್ರೆ, ನನ್ನಷ್ಟು ತಿಳಿದವರು ಯಾರೂ ಇಲ್ಲ ಅನ್ನೋ ಅಹಂಕಾರ ಅವನನ್ನು ಕಾಡ್ತಾ ಇತ್ತು, ಅದಕ್ಕೆ ಸಾವು ಬಂತು. ಮುಂದೆ ನಕುಲ ಬೀಳ್ತಾನೆ. ಅವನ್ಯಾಕೆ ಸತ್ತ ಅಂತ ಕೇಳಿದಾಗ, ನನ್ನಷ್ಟು ರೂಪವಂತ ಜಗತ್ತಲ್ಲಿ ಯಾರೂ ಇಲ್ಲ ಅನ್ನೋ ಅಹಂಕಾರ ಅವನನ್ನು ಕಾಡ್ತಾ ಇತ್ತು, ಅದೇ ಅವನನ್ನು ಕರ್ಕೊಂಡು ಹೋಗ್ತಾ ಇದೆ. ಇನ್ನು ಅರ್ಜುನನ ಬಳಿಗೆ ಬಂದರೆ, ಅವನು ಸತ್ತಾಗ ಯುಧಿಷ್ಠಿರ ಹೇಳ್ತಾನೆ, ಒಂದೇ ದಿನದಲ್ಲಿ ನಾನು ಸಮಸ್ತ ಕ್ಷತ್ರಿಯರನ್ನು ಕೊಲ್ಲುತ್ತೇನೆ ಅಂತ ಮಾತು ಕೊಟ್ಟಿದ್ದ ಅವನು. ಆದರೆ ಹಾಗೇನು ಆಗಲಿಲ್ಲ. 18 ದಿನಗಳವರೆಗೆ ಎಲ್ಲರೂ ಸೇರಿ ಶತ್ರುಗಳನ್ನು ಕೊಲ್ಲಬೇಕಾಯಿತು. ಕೊಟ್ಟ ಮಾತಿಗೆ ಆತ ನಡ್ಕೊಳ್ಳಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ಕೊನೆಗೆ ಭೀಮನೇ ಬೀಳುವಂಥ ಸಾಯುವಂಥ ಕ್ಷಣ ಬರುತ್ತೆ. ನೆಲಕ್ಕೆ ಬಿದ್ದ ಭೀಮ ಕೇಳ್ತಾನೆ ಅಣ್ಣನನ್ನು, ಅಣ್ಣ ನನಗೆ ಯಾಕೆ ಬರ್ತಾ ಇದೆ ಸಾವು? ನಾನು ಯಾವತ್ತೂ ಯಾರಿಗೂ ತಪ್ಪನ್ನೇ ಮಾಡಿದವನಲ್ಲ ನಾನು ಅಂತಾಗ, ಅತಿಯಾಗಿ ತಿನ್ನುವ ನಿನ್ನ ಗುಣ ಇದೆಯಲ್ಲ, ಆ ಗುಣವೇ ನಿನ್ನ ಸಾವಿಗೆ ಕಾರಣ. ಹೀಗೆ ಆ ವಿವರಣೆಯನ್ನು ಕೊಡ್ತಾನೆ. ಹಾಗಾಗಿ ನಮ್ಮ ಬದುಕಲ್ಲಿ ನಾವು ರೂಢಿಸಿಕೊಂಡಂಥ ಯಾವುದಾದರೂ ಒಂದು ಅವಗುಣ ಒಂದಲ್ಲ ಒಂದು ಕಾಲದಲ್ಲಿ ನಮ್ಮನ್ನು ಕಾಡಿಯೇ ತೀರುತ್ತೆ ಅನ್ನೋದು ಈ ಒಂದು ಭಾಗದ ಆಶಯ. ಇನ್ನು ಯಾದವರ ಬಳಿಗೆ ಬಂತು ಅಂತ ಹೇಳ್ತಂದರೆ, ಯಾದವೀ ಕಲಹ ಅನ್ನೋ ಶಬ್ದ ಗೊತ್ತು. ಯಾದವರಲ್ಲಿ 4 ಗುಂಪುಗಳು. ಆ 4 ಗುಂಪುಗಳು ಪರಸ್ಪರ ಹೊಡೆದಾಡಿಕೊಂಡು ಸಾಯುವ ಕ್ಷಣದಲ್ಲಿ ಕೃಷ್ಣನಿಗೂ ಸಹ ಆ ಒತ್ತಡ ಬಿದ್ದು ಅವನೂ ಸಹ ಆ ಹುಲ್ಲನ್ನು ಕಿತ್ತುಕೊಂಡಾಗ ಅದು ಒನಕೆಯ ಸ್ವರೂಪವನ್ನು ತಳೆದು ಎಲ್ಲರನ್ನೂ ಕೊಲ್ತಾ ಹೋಗ್ತಾನೆ ಕೃಷ್ಣ. ಯಾಕೆ ಹೀಗಾಯಿತು ಅಂತ ಹೇಳ್ತಂದರೆ, ಕೃಷ್ಣನ ಮಗ ಸಾಂಬ ಅನ್ನೋನು ಋಷಿ ಮುನಿಗಳ ಜೊತೆ ಆಟ ಆಡ್ತಾನೆ, ಅವಹೇಳನ ಮಾಡಿರ್ತಾನೆ, ಲೇವಡಿ ಮಾಡಿರ್ತಾನೆ. ಅವನಿಗೆ ಹುಡುಗಿ ವೇಷ ಹಾಕಿಬಿಟ್ಟು ಹೊಟ್ಟೆಯಲ್ಲಿ ಒಂದಷ್ಟು ಬಟ್ಟೆ ತುರುಕಿ, ಇವಳು ಗರ್ಭಿಣಿ, ಯಾವ ಮಗು ಹುಡ್ತಾಳೆ ಅಂತ ಕೇಳಿದಾಗ, ಒನಕೆ ಹುಟ್ಟುತ್ತೆ, ನಿನ್ನ ಕುಲ ನಾಶವಾಗೋದು ಅಂತ ಶಾಪ ಕೊಡ್ತಾರೆ. ಕೊನೆಗೆ ಆ ಋಷಿಗಳ ಶಾಪವೇ
ಇಡೀ ಯಾದವ ಕುಲದ ಅವನತಿಗೆ ಕಾರಣವಾಗುತ್ತೆ. ಹೀಗೆ ಮಹಾಭಾರತದಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರದ ಹಿನ್ನೆಲೆಯಲ್ಲಿ ಅದರ ಅವನತಿಗೆ ಏನು ಕಾರಣ ಅನ್ನೋ ಹಿನ್ನೆಲೆಯನ್ನು ವಿಶ್ಲೇಷಿಸಿ ನಿಧಾನವಾಗಿ ಹೇಳ್ತಾ ಹೋಗ್ತಾರೆ. ಕಥೆಯನ್ನು ಓದಿಕೊಂಡು ಹೋಯಿತು ಅಂದರೆ ನಮಗೆ ಈ ಸೂಕ್ಷ್ಮಗಳು ಗೊತ್ತಾಗೋಲ್ಲ. ಹಾಗಾಗಿ ಆ ಕಥೆಯ ಪಾತ್ರದಲ್ಲಿ ನಾವೇ ನಿಂತು ಆಲೋಚನೆ ಮಾಡಿದಾಗ ಏನು ದೋಷ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಮಹಾಭಾರತ ಹೇಳಿಯೂ ಹೇಳದ್ದು ಜಗದೀಶ ಶರ್ಮ ಸಂಪ ಬರೆದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಎಸ್.ಎ. ಹಾಸನಿಂದ ಬಂದಿರೋದು. ನಮ್ಮ ಹವ್ಯಾಸ ಬುಕ್ಸ್ ಓದೋದು ಮತ್ತು ಟಿ ವಿ ನೋಡೋದು ಹವ್ಯಾಸಗಳು. ರೂಪಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಸಿ ರುದ್ರೇಶ್ ಅಂತ. ನಾನು ನಿವೃತ್ತ ಸರ್ಕಾರಿ ನೌಕರನಾಗಿದ್ದೇನೆ. ಈಗ ಸಹ ಕಾರ್ಯದರ್ಶಿಯಾಗಿ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ರುದ್ರೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾರಾಣಿ. ನಾವು ತುಮಕೂರಿನಿಂದ ಬಂದಿದ್ದೇವೆ. ನನ್ನ ಹವ್ಯಾಸ ಯೋಗ ಅಭ್ಯಾಸವನ್ನು ಮಾಡುವುದು ಮತ್ತು ತಟ್ಟಂತೆ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಇಷ್ಟು. ತುಂಬ ಸಂತೋಷ ಸಂಧ್ಯಾರಾಣಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಜಯರಾಮಾಚಾರಿ ಅವರು ಬರೆದ ಕಿಲಿಗ್ ಎನ್ನುವ ಕಾದಂಬರಿ. ಮೊದಲ ಪ್ರಶ್ನೆ ಈಗ ಬಂತು. ದೀಪಾವಳಿ ಅಮಾವಾಸ್ಯೆಯಂದು ದೀಪವನ್ನು ಹಚ್ಚುವುದರ ಮೂಲಕ ಲಕ್ಷ್ಮೀ ಪೂಜೆಯನ್ನು ನಡೆಸುವ ವಿಚಾರ ಯಾವ ಪುರಾಣದಲ್ಲಿ ಮೊದಲ ಬಾರಿಗೆ ದೊರೆಯುತ್ತೆ? ಆಯ್ಕೆಗಳನ್ನು ನೋಡೋಣ. ಪದ್ಮಪುರಾಣ, ಸ್ಕಾಂದ ಪುರಾಣ, ಭವಿಷ್ಯೋತ್ತರ ಪುರಾಣ, ನೀಲಮತ ಪುರಾಣ. ಮೊದಲಿಗೆ ಸಂಧ್ಯಾರಾಣಿ, ಆನಂತರ ರೂಪ. ಸ್ಕಾಂದ ಪುರಾಣ. ಸ್ಕಾಂದ ಪುರಾಣ ಆಯ್ಕೆ 2. ರೂಪ. ಪದ್ಮಪುರಾಣ. ಪದ್ಮಪುರಾಣ ಆಯ್ಕೆ 1. ಉತ್ತರವನ್ನು ನೋಡೋಣ. ಪದ್ಮಪುರಾಣ ಉತ್ತರ ಸರಿಯಾಗಿದೆ. ಕಿಲಿಗ್ ಎನ್ನುವ ಈ ಕಾದಂಬರಿ ಕೃತಿಯನ್ನು ರೂಪಾ ಅವರಿಗೆ ಕೊಟ್ಟಿದ್ದೇವೆ. ದೀಪಾವಳಿಯ ಅಮಾವಾಸ್ಯೆ ಅಂದು ಸಮುದ್ರ ಮಂಥನ ನಡೀತು ಅಂತ ನಮ್ಮ ನಂಬಿಕೆ. ದೇವತೆಗಳು, ರಾಕ್ಷಸರು ಮಂದರ ಪರ್ವತವನ್ನು ಕಡೆಗೋಲಾಗಿ ಬಳಸ್ಕೊಂಡು, ವಾಸುಕಿಯನ್ನು ಹಗ್ಗವನ್ನಾಗಿ ಬಳಸ್ಕೊಂಡು ಸಮುದ್ರವನ್ನು ಕಡೆದಾಗ ಅನೇಕ ರತ್ನಗಳು ಉದ್ಭವ ಆದವು. ಅವುಗಳಲ್ಲಿ ಮಹಾಲಕ್ಷ್ಮಿಯೂ ಒಬ್ಬಳಾಗಿದ್ದಳು. ಈ ಕಥೆ ನಮಗೆ ಗೊತ್ತಿದೆ. ಇದು ಅಮಾವಾಸ್ಯೆ ಎಂದು ನಡೀತಂತೆ. ಹಾಗಾಗಿ ಮಹಾಲಕ್ಷ್ಮಿಯ ಹುಟ್ಟಿದ ಹಬ್ಬ ಈ ಅಮಾವಾಸ್ಯೆ. ಈ ಹಿನ್ನೆಲೆಯಲ್ಲಿ ಅಮಾವಾಸ್ಯೆಯಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗ ನಾವು ಕೊಡ್ತಾ ಇದ್ದೇವೆ ಪಂಡಿತ ಮುಳಿಯ ತಿಮ್ಮಪ್ಪಯ್ಯ ವಿರಚಿತ ಯಕ್ಷಗಾನ ಸೂರ್ಯಕಾಂತಿ ಕಲ್ಯಾಣಂ. ಸಂಪಾದಕರು ಮುಳಿಯ ರಾಘವಯ್ಯ. ಪ್ರಶ್ನೆ: ಬಿಂಡಿಗ ದೇವೀರಮ್ಮ ದೇವಾಲಯ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಅಂಗಡಿ, ಚಿಕ್ಕಮಗಳೂರು. ಮಲ್ಲೇನಹಳ್ಳಿ, ಚಿಕ್ಕಮಗಳೂರು. ಮಾಣಿಕ್ಯಧಾರ, ಚಿಕ್ಕಮಗಳೂರು. ಖಾಂಡ್ಯ ಕುದುರೆ, ಚಿಕ್ಕಮಗಳೂರು. ಮೊದಲಿಗೆ ಬಜರುತ್ತಿದ್ದಾರೆ ರುದ್ರೇಶ್, ಆನಂತರ ರೂಪ. ರುದ್ರೇಶ್. ಅಂಗಡಿ, ಚಿಕ್ಕಮಗಳೂರು. ಅಂಗಡಿ, ಚಿಕ್ಕಮಗಳೂರು ಆಯ್ಕೆ 1. ರೂಪ ಅವರು ಮಲ್ಲೇನಹಳ್ಳಿ, ಚಿಕ್ಕಮಗಳೂರು. ಮಲ್ಲೇನಹಳ್ಳಿ, ಚಿಕ್ಕಮಗಳೂರು ಆಯ್ಕೆ 2. ಉತ್ತರವನ್ನು ನೋಡೋಣ. ಮಲ್ಲೇನಹಳ್ಳಿ, ಚಿಕ್ಕಮಗಳೂರು ಉತ್ತರ ಸರಿಯಾಗಿದೆ. ಸೂರ್ಯಕಾಂತಿ ಕಲ್ಯಾಣ ಎನ್ನುವ ಈ ಯಕ್ಷಗಾನ ಕೃತಿಯನ್ನು ರೂಪಾ ಅವರಿಗೆ ಕೊಟ್ಟಿದ್ದೇವೆ. ಇಲ್ಲಿ ದೇವೀರಮ್ಮ ಅನ್ನೋ ಹೆಸರು ಸ್ಥಳೀಯವಾದದ್ದು. ಮೂಲತಃ ಈಕೆಯ ದುರ್ಗೆಯ ಅವತಾರ ಅಂತ ಹೇಳ್ತಾರೆ. ನರಕ ಚತುರ್ದಶಿಯಂದು ಮಾತ್ರ, ಇಡೀ ವರ್ಷದಲ್ಲಿ ನರಕ ಚತುರ್ದಶಿಯಂದು ಮಾತ್ರ ಈಕೆಯನ್ನು ನೋಡೋಕ್ಕೆ ಅವಕಾಶ ಉಂಟು. ಉಳಿದ ದಿನಗಳಲ್ಲಿ ದೇವಾಲಯ ಮುಚ್ಚಿರುತ್ತೆ.
ಹಾಗಾಗಿ ನರಕ ಚತುರ್ದಶಿಯ ಹಿಂದಿನ ದಿನವೇ ರಾತ್ರಿ ಹೊತ್ತೇ ಬೆಟ್ಟವನ್ನು ಹತ್ತಿ ದೇವರನ್ನು ನೋಡಿಕೊಂಡು ಮತ್ತೆ ಸಂಜೆ ಬೆಟ್ಟದಿಂದ ಇಳಿದ್ರೆ ಮತ್ತೆ ಮುಂದಿನ ವರ್ಷಕ್ಕೆ ದೇವಿಯ ದರ್ಶನ ನಮಗಾಗೋದು. ಆದರೆ ಈ ವರ್ಷ ಯಾಕೋ ಗೊತ್ತಿಲ್ಲ, 2 ದಿನ ದೇವಾಲಯವನ್ನು ತೆರೆದಿದ್ದಾರೆ. ರಾತ್ರಿ ಹೊತ್ತು ಹತ್ತೋದು ಒಳ್ಳೆಯದಲ್ಲ ಅಂತ, ಯಾಕಂದರೆ ತುಂಬ ಮಳೆ ಆಗ್ತಾಯಿದೆ, ಜಾರಿ ಬೀಳುವ ಸಾಧ್ಯತೆ ಉಂಟು. ಆ ಒಂದು ಹಿನ್ನೆಲೆಯಲ್ಲಿ 2 ದಿನ ದೇವಾಲಯವನ್ನು ಈ ಸಲ ತೆರೆದಿದ್ದರು. ಸುಮಾರು 3000 ಅಡಿ ಎತ್ತರದ ಮೇಲೆ ಇದೆ ಈ ಆಲಯ. ಬಹಳ ಕಡಿದಾದ ಬೆಟ್ಟ. ಹತ್ತಬೇಕಾದರೆ ನಿಜಕ್ಕೂ ಶಕ್ತಿ ಸಾಮರ್ಥ್ಯ, ಮುಖ್ಯವಾಗಿ ಶ್ವಾಸಕೋಶಗಳು ಚೆನ್ನಾಗಿ ಕೆಲಸ ಮಾಡ್ತಿರಬೇಕಾಗುತ್ತೆ. ಮುಂದಿನ ಪುಸ್ತಕ ಮಹಾಮಹಿಮಾ, ಗ್ರಂಥಕರ್ತೃ ಭಾವಾಕಾಂತ್ ಸುತಗಟ್ಟಿ. ಪ್ರಶ್ನೆ: ಬ್ರಹ್ಮೋಸ್ ಕ್ಷಿಪಣಿಯನ್ನು 2 ನದಿಗಳ ಹೆಸರಿನಲ್ಲಿ ರೂಪಿಸಲಾಗಿದೆ. ಮೊದಲನೆಯದು ಬ್ರಹ್ಮಪುತ್ರ, ಮತ್ತೊಂದು ನದಿ ಯಾವುದು? ಆಯ್ಕೆಗಳನ್ನು ನೋಡೋಣ. ಮಹಾನದಿ, ಮಿಯೂಸ್, ಮೋಸ್ಕ್ವಾ ಮತ್ತು ಮುಲೋಡೋ. ಮೊದಲಿಗೆ ಸಂಧ್ಯಾರಾಣಿ, ಆನಂತರ ರೂಪ. ಮಹಾನದಿ. ಮಹಾನದಿ ಆಯ್ಕೆ 1. ಹೇಳಿ ರೂಪ ಅವರೇ. 3ನೇದು ಮಾಸ್ಕೋ. ಯಾವುದು? 3ನೇದು ಮಾಸ್ಕೋ. ಮೋಸ್ಕ್ವಾ. ಉತ್ತರವನ್ನು ನೋಡೋಣ. ಮೋಸ್ಕ್ವಾ ಉತ್ತರ ಸರಿಯಾಗಿದೆ. ಮಹಾಮಹಿಮಾ ಎನ್ನುವ ಈ ಒಂದು ಪುಸ್ತಕವನ್ನು ರೂಪಾ ಅವರಿಗೆ ಕೊಟ್ಟಿದ್ದೇವೆ. ರೂಪಾ ಅವರು ಸತತವಾಗಿ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿ ಹ್ಯಾಟ್ರಿಕ್ ಗಳಿಸಿದ್ದಾರೆ. ರುದ್ರೇಶ್ ಹಾಗೂ ಸಂಧ್ಯಾ ರಾಣಿಯವರು ಹ್ಯಾಟ್ರಿಕ್ ಗಳಿಸಬೇಕು ಅನ್ನೋದು ನಮ್ಮ ಆಸೆ. ಈ ಬ್ರಹ್ಮೋಸ್ ಅನ್ನೋ ಕ್ಷಿಪಣಿ ಏನಿದೆ ಇದು ಮ್ಯಾಕ್ 3 ಅಂತ ಹೇಳ್ತಾರೆ. ಏನು ಹಾಗಂದರೆ ಶಬ್ದದ ವೇಗ ಏನಿದೆ ಆ ವೇಗಕ್ಕೆ 3 ಪಟ್ಟು ಹೆಚ್ಚಿನ ವೇಗದಲ್ಲಿ ಹೋಗುತ್ತಂತೆ. ಇದು ನೆಲ, ನೀರು, ಗಾಳಿ 3 ಮಾಧ್ಯಮದಿಂದ ಇದನ್ನು ಹಾರಿಸಲಿಕ್ಕೆ ಸಾಧ್ಯ ಉಂಟು. ಈಗ 450 ಕಿಲೋಮೀಟರ್ ದೂರ ಇದು ಚಲಿಸಬಲ್ಲದು. ಆದರೆ ನಿನ್ನೆಯಷ್ಟೇ ಬಂದಂಥ ಸುದ್ದಿಯ ಅನ್ವಯ ಈಗ ಬ್ರಹ್ಮೋಸ್ 800 ಕಿಲೋಮೀಟರ್ಗಳ ದೂರವನ್ನು ಕ್ರಮಿಸಬಲ್ಲುವುದಂತೆ. ಸುಮಾರು 300 kg ಸಿಡಿಮದ್ದನ್ನು ತನ್ನ ಜೊತೆ ಕೊಂಡೊಯ್ಯುವ ಸಾಮರ್ಥ್ಯ ಉಂಟು. ಆದರೆ ಮುಂದೆ ಬರಲಿರುವ ಬ್ರಹ್ಮೋಸ್ 2 ಅಂತಕ್ಕಂಥ ಕ್ಷಿಪಣಿ ಏನಿದೆ ಇದರ ಮ್ಯಾಕ್ ಎಷ್ಟಪ್ಪ ಅಂದರೆ 7. ಶಬ್ದಕ್ಕಿಂತಲೂ 7 ಪಟ್ಟು ವೇಗದಲ್ಲಿ ಸಾಗುತ್ತಂತೆ ಮುಂದೆ ಬರಲಿರುವ ಬ್ರಹ್ಮೋಸ್. ಮುಂದಿನ ಪುಸ್ತಕ ಮೌನ ಭಾಷೆಯಿಂದ ಅನೇಕರ ಧ್ವನಿಯಾಗುವವರೆಗೆ, ಪ್ರವೀಣಾ ಕುಲಕರ್ಣಿ ಕನ್ನಡಕ್ಕೆ ತಂದಿರುವ ಪುಸ್ತಕ. ಪ್ರಶ್ನೆ: ಭಾರತದಲ್ಲಿ UPI ಬಳಕೆಯಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಆಂಧ್ರ ಪ್ರದೇಶ, ಕರ್ನಾಟಕ, ದಿಲ್ಲಿ ಹಾಗೂ ತೆಲಂಗಾಣ. ಮೊದಲಿಗೆ ಸಂಧ್ಯಾ ರಾಣಿ, ಆನಂತರ ಬಜರ್ ಒತ್ತಿದ್ದಾರೆ ರೂಪ. ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಆಯ್ಕೆ 1. ರೂಪ. ದಿಲ್ಲಿ. ದಿಲ್ಲಿ ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತೆಲಂಗಾಣ ಆಗಿತ್ತು. ನಮಗೆಲ್ಲ ಗೊತ್ತಿದೆ, ಸಣ್ಣ ಪುಟ್ಟ ವ್ಯಾಪಾರಿಗಳ ಬಳಿಯೂ ಸಹ QR ಕೋಡ್ ಇರುತ್ತೆ. ನಮ್ಮ ಮೊಬೈಲ್ ಮೂಲಕ ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ಹಣವನ್ನು 10 ರೂಪಾಯಿಯಿಂದ ಹಿಡಿದು 10,000 ರೂಪಾಯಿಗಳವರೆಗೆ ನಾವು ಹೇಗೆ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ, ಹೀಗೆ ನಗದನ್ನು ಬಳಸದೆ ಮೊಬೈಲ್ ಮೂಲಕ, ಆ್ಯಪ್ ಮೂಲಕ ಈ ಒಂದು UPI ಏನಿದೆ ಆ ಒಂದು ಸೌಲಭ್ಯವನ್ನು ಬಳಸ್ಕೊಂಡು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಹಾರ ನಡೆಸ್ತಾ ಇರೋದು ತೆಲಂಗಾಣದವರು. ತೆಲಂಗಾಣದ ನಂತರ 2ನೆಯ ಸ್ಥಾನದಲ್ಲಿ ಕರ್ನಾಟಕ ಇದೆ. ಅದಾದ ಮೇಲೆ ಆಂಧ್ರ ಪ್ರದೇಶ್, ದಿಲ್ಲಿಗಳು ಬರುತ್ತೆ. RBI ಇತ್ತೀಚೆಗೆ ಬಿಡುಗಡೆ ಮಾಡಿದ ಬುಲೆಟಿನ್ನಲ್ಲಿ ಈ ಒಂದು ಮಾಹಿತಿ ನಮಗೆ ದೊರೆತಿದೆ. ಶಹನಾಯಿ ಮೊಳಗುವಾಗ ಎನ್ನುವ ಕಾದಂಬರಿ ಮೂಲ ಮಲಯಾಳಂ ಭಾಷೆದ್ದು. ಪ್ರೇಮರಾಜ್ KK ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಕೆ ಪ್ರಭಾಕರನ್ ಅವರು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಸ್ವ, ಶಿ, ಕ್ರಾಮ್, ಯು, ನೌ. ಸ್ವದೇಶಿ. ಬಜರ್ ಆಗಲೇ ಒತ್ತಿದ್ದಾರೆ ರುದ್ರೇಶ್. ಸ್ವದೇಶಿ. ಸ್ವದೇಶಿ. ಸ್ವದೇಶಿ ಯುದ್ಧ ನೌಕೆ. ಸ್ವದೇಶಿ.
ರೂಪಾ ಅವರನ್ನು ಕೇಳಲ್ಲ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ, ಕೇಳಿ ರೂಪಾ ಅವರೇ. ಸ್ವದೇಶಿಯ ಕ್ರಾಂತಿಯ ಯುವ ನೌಕೆ. ಸ್ವದೇಶಿ ಗೊತ್ತಾಯ್ತು ನನಗೆ, ಮುಂದೆ ಗೊತ್ತಾಗ್ತಾ ಇಲ್ಲ. ಸ್ವದೇಶಿಯ ಕ್ರಾಂತಿಯು ಸ್ವದೇಶೀಯ ಹಾಂ ಯುದ್ಧ ನೌಕೆ. ಅಲ್ಲ, ನೀವು ಹೇಳಬೇಡಿ, ಅವ್ರು ಕೇಳ್ತಾ ಇದ್ದೀವಿ. ಸ್ವದೇಶಿಯ ಕ್ರಾಂತಿಯ ಯುವ ನೌಕೆ. ಸಂಧ್ಯಾರಾಣಿ. ಸ್ವದೇಶಿಯ ಕ್ರಾಂತಿ ಯುದ್ಧ ನೌಕೆ. ಸ್ವದೇಶಿಯ ಕ್ರಾಂತಿ ಯುದ್ಧ ನೌಕೆ, ನಂಗೆ ಅರ್ಥವಾಗಲಿಲ್ಲ. ಸ್ವದೇಶ ಉತ್ತರವನ್ನು ನೋಡೋಣ. ಸ್ವದೇಶಿ ವಿಕ್ರಾಂತ ಯುದ್ಧ ನೌಕೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯುದ್ಧ ನೌಕೆಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಈ ವಿಕ್ರಾಂತ್ ಯುದ್ಧ ನೌಕೆ. 30 ವಿಮಾನಗಳನ್ನು ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡು ನೀರಿನ ಮೇಲೆ ನಡೆಯುತ್ತೆ ಈ ಒಂದು ಯುದ್ಧ ನೌಕೆ. ಬಹಳ ಬಹಳ ಮುಖ್ಯವಾದದ್ದು. ಶತ್ರು ದೇಶಗಳಿಗೆ ಹೆದರಿಕೆ ಹುಟ್ಟಿಸುವ ಸಾಮರ್ಥ್ಯ ಈ ಒಂದು ನೌಕೆಗೆ ಉಂಟು. ಮುಂದೆ ನಾವು ಕೊಡ್ತಾ ಇದ್ದೇವೆ ದೇವರು ವಿಭಿನ್ನ ದೃಷ್ಟಿಕೋನ. UN ಸಂಗನಾಳಮಠ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 46 ಕೂಡು 78, 83 ಕಳೆ 34, 12 ಗುಣಿಸು 12, 225 ಭಾಗಿಸು 5. ಬಜರುತ್ತಿದ್ದಾರೆ ರುದ್ರೇಶ್ ಅವರು. ಅಂತಿಮ ಉತ್ತರ 246. 2, 4, 6. ರೂಪಾ ಮತ್ತು ಸಂಧ್ಯಾರಾಣಿ ಲೆಕ್ಕವನ್ನು ಪೂರ್ಣಗೊಳಿಸಿದರೆ ಬಜರುತ್ತಿ ಉತ್ತರವನ್ನು ಕೊಡಿ. 362. ಬಜರುತ್ತಿಮ್ಮ ಹೇಳಿ. 362. 3, 6, 2. 2. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 124, 49, 144 ಹಾಗೂ 45 ಎಲ್ಲವನ್ನು ಕೂಡಿದ್ರೆ 3, 6, 2 ಬಂದಿದೆ. ಈ ಉತ್ತರವನ್ನು ಸಂಧ್ಯಾರಾಣಿ ಅವರು ಕೊಟ್ಟಿದ್ದಾರೆ. ಅವರಿಗೆ ದೇವರು ವಿಭಿನ್ನ ದೃಷ್ಟಿಕೋನ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ಡಾಕ್ಟರ್ ಚಂದ್ರಶೇಖರ GR ಅವರು ಬರೆದ ಕಥೆಗಳ ಪುಸ್ತಕ ಬೈಪಾಸ್ ರಸ್ತೆ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. R. ಅಶ್ವಿನ್, ಪ್ರಶಾಂತ್ ಪ್ರಕಾಶ್, R. G. ಚಂದ್ರಮೋಹನ್. ಹೇಳಿ ರೂಪಾ. ಆರ್ ಅಶ್ವಿನ್. R. ಅಶ್ವಿನ್ ಆಯ್ಕೆ 1. ರುದ್ರೇಶ್. ಪ್ರಶಾಂತ್ ಪ್ರಕಾಶ್. ಪ್ರಶಾಂತ್ ಪ್ರಕಾಶ್ ಆಯ್ಕೆ 2. ಆಯ್ಕೆ 4 ನೋಡೋಣ. ಆಯ್ಕೆ 4 ರಾಧಾಕೃಷ್ಣ ದೇವ ಸೇನಾಪತಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರವಿಚಂದ್ರನ್ ಅಶ್ವಿನ್ ಆಗಿತ್ತು. ಬೈಪಾಸ್ ರಸ್ತೆ ಎನ್ನುವ ಈ ಒಂದು ಕಥಾಪ್ರತಿಯನ್ನು ರೂಪಾ ಅವರಿಗೆ ಕೊಟ್ಟಿದ್ದೇವೆ. ಅಶ್ವಿನ್ ರವಿಚಂದ್ರನ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ತಮಿಳುನಾಡಿಗೆ ಸೇರಿದವರು. ಕ್ರಿಕೆಟ್ ಆಟಗಾರರು. 106 ಟೆಸ್ಟ್ ಕ್ರಿಕೆಟಲ್ಲಿ ಇವರು 537 ವಿಕೆಟ್ ಗಳಿಸಿದ್ದಾರೆ. ಒಂದು ದಿನದ ಆಟದಲ್ಲಿ 116 ಪಂದ್ಯಗಳಲ್ಲಿ 156 ವಿಕೆಟ್ಗಳನ್ನು, T20 ಆಟದಲ್ಲಿ 65 ಆಟಗಳನ್ನು ಆಡಿ 72 ವಿಕೆಟ್ ಗಳಿಸಿದ್ದಾರೆ. ಇದಕ್ಕಿಂತಲೂ ವಿಶೇಷವಾದ ದಾಖಲೆ ಅಂದರೆ ಟೆಸ್ಟ್ಗಳಲ್ಲಿ 11 ಸಲ ಸರಣಿ ವಿಜಯವನ್ನು ಗಳಿಸಿದ್ದಾರೆ ಇವರು. ಎಲ್ಲಕ್ಕಿಂತಲೂ ದೊಡ್ಡ ದಾಖಲೆ ಅಂದರೆ ಜಗತ್ತಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ. ಅಂತಹ ದಾಖಲೆಯನ್ನು ಅಶ್ವಿನ್ ಮಾಡಿದ್ದಾರೆ. ಅದೇನು ಅಂದರೆ ಟೆಸ್ಟ್ ಕ್ರಿಕೆಟಲ್ಲಿ 6 ಸೆಂಚುರಿಗಳನ್ನು ಹೊಡೆದು 500 ವಿಕೆಟ್ಗಳನ್ನು ತಗೊಂಡಿರುವಂಥ ಏಕೈಕ ಆಟಗಾರ
ರವಿಚಂದ್ರನ್ ಅಶ್ವಿನ್ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಶ್ರೀಕೃಷ್ಣ ಚರಿತ್ರೆ, ಸಂಪಾದಕರು ವಿಘ್ನೇಶ್ವರ ಭಟ್ ಅವರು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ, ಮ, ದ, ಧ, ಜಿ, ರ, ರೋ, ಡಿ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಯಿತು. ಏನು ಗೊತ್ತಾಗಿಲ್ವಾ? ಉತ್ತರವನ್ನು ನೋಡೋಣ. ದರೋಜಿ ಕರಡಿಧಾಮ ಬಳ್ಳಾರಿಯಲ್ಲಿದೆ ಈ ಒಂದು ಅರಣ್ಯಧಾಮ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಈ ರಾಕ್ಷಸ ಸ್ವರ್ಗದಲ್ಲಿಲ್ಲ. ಪಾತ್ರೆಯ ಜೋಡಿ ಶಬ್ದ ಬೆಳಗಿನ ಜಾವ. ಮುಂಜಾನೆ. ಮೂರನೇದು ಮುಂಜಾನೆ. ಬದರುತ್ತಿದ್ದಾರೆ ರುದ್ರೇಶ್. ಒಂದು ಉತ್ತರ. ಮೂರನೇದು ಮುಂಜಾನೆ ಬೆಳಗ್ಗೆ. ಅಲ್ಲಲ್ಲ, 1ನೇ ಕ್ಲಾಸ್ ಪಾಸ್ ಮಾಡಿ 2ನೇ ಕ್ಲಾಸ್ಗೆ ಹೋಗೋಣ. ಮೊದಲನೇದು ಬೇಕು ನಮಗೆ. ನರಕಾಸುರ. ನರಕಾಸುರ ಉತ್ತರವನ್ನು ನೋಡೋಣ. ನರಕಾಸುರ ಉತ್ತರ ಸರಿಯಾಗಿದೆ. ಕನ್ನಡವೆಂಬ ಕನ್ನಡಿ ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ ತಮಗೆ ಅವಕಾಶ ಸಿಗುತ್ತೆ. ಪಾತ್ರೆಯ ಜೋಡಿ ಶಬ್ದ. ಬೇರೆಯವರು ಸಹ ಪ್ರಯತ್ನಿಸಬಹುದು. ರುದ್ರೇಶ್ ಮತ್ತು ಸಂಧ್ಯಾರಾಣಿ 2ನೇದಕ್ಕೆ ಉತ್ತರ ಕೊಡಬೇಕು, 3ನೇದು ಬೇಡ. ಉತ್ತರವನ್ನು ನೋಡೋಣ. ಪಾತ್ರೆ ಪರಡಿ ಅನ್ನೋದು ಜೋಡಿ ಶಬ್ದ. 3 ಉತ್ತರ ಯಾರು ಬೇಕಾದರೂ ಬಜರುತ್ತೆ ಉತ್ತರ ಕೊಡಿ. ಬೆಳಗಿನ ಜಾವ. ಮುಸುಕು. ಮೊದಲಿಗೆ ರೂಪ. ಮುಸುಕು. 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 ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಹೇಳಿ ಸಂಧ್ಯಾರಾಣಿ. ಮುಸುಕು ಸರಿ. ಮುಸುಕು. ರುದ್ರೇಶ್? ಮುಸುಕು. ಮುಸುಕು. ಉತ್ತರವನ್ನು ನೋಡೋಣ. ಯಾಕೆ ಗೊಂದಲ ಆಯಿತು ನಿಮಗೆ? ನಸುಕು ಮುಸುಕು ಸೆರಗಿಂದ ಹಾಕ್ಕೊಳ್ಳೋದಲ್ವಾ ಮುಸುಕು? ಮತ್ತೆ ನಸುಕು. ನಸುಕು, ನಸುಕೇನು ಹೊತ್ತು ಅಂತ ನಾವು ಹೇಳ್ತೇವೆ ನೋಡಿ. ಗೊಂದಲ ಅನ್ನೋದು ಹಾರ್ಟ್ ಸೀಟಲ್ಲಿ. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿಂಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ರೂಪಾ ಅವರಿಗೆ ದೊರೀತಾ ಇದೆ. ರೂಪಾ ಅವರೇ ಸಿದ್ಧವಾಗಿದ್ದೀರಾ? 5 ಪ್ರಶ್ನೆಗಳು. ಮೊದಲ ಪ್ರಶ್ನೆ ಈಗ ಬಂತು. ಕಣ್ಣಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಕಣ್ಣು ಕುಟಿಕೆ ಬರು, ದೃಷ್ಟಿಯಾಗು. ಕಣ್ಣು ಕುಟಿಕೆ ಬರು. ಗುಳ್ಳೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಕ್ಕೆ, ಬೊಕ್ಕೆ. ಬೊಕ್ಕೆ. ಮುಂದಿನ ಪ್ರಶ್ನೆ. ನೆನಪಿನ ಗಣಿಯಿಂದ ಯಾರ ಆತ್ಮಚರಿತ್ರೆ? ಗೋಪಾಲಕೃಷ್ಣ ಅಡಿಗ, ಎನ್ ಮೂರ್ತಿರಾವ್. ಗೋಪಾಲಕೃಷ್ಣ ಅಡಿಗ. ಮುಂದಿನ ಪ್ರಶ್ನೆ. ಈ ಕಾದೆಯನ್ನು ಪೂರ್ಣಗೊಳಿಸಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ.
ನಮ್ಮ ಮನೆಯ ಚಂದಿರನ ಮೈಯೆಲ್ಲ ತೂತು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕಣ್ಣಾಗು ದೃಷ್ಟಿಯಾಗು, ತಾವು ಕಣ್ಣು ಕುಟ್ಟಿಗೆ ಬರು ಅಂತ ಹೇಳಿದ್ರಿ. ಎರಡನೇ ಪ್ರಶ್ನೆಗೆ ಉತ್ತರ ಬೊಕ್ಕೆ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಗೋಪಾಲಕೃಷ್ಣ ಅಡಿಗಾಗಿತ್ತು, ಉತ್ತರ ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆಗೆ ಉತ್ತರ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಇದು ದೋಸೆಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರುದ್ರೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ ಸಿದ್ಧವಾಗಿದೆ. ಎತ್ತಿದ ಕೈ ಎಂಬ ನುಡಿಗಟ್ಟಿನ ಅರ್ಥವೇನು? ಗೆದ್ದವರ ಹಿಂಬಾಲಕ, ನುರಿತವನು. ಮುಂದಿನ ಪ್ರಶ್ನೆ ಕಣ್ಮರೆಯಾಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂತರ್ಧಾನ, ಅಂತರ್ಧಾನ. ಮುಂದಿನ ಪ್ರಶ್ನೆ ಭಿತ್ತಿ ಯಾರ ಆತ್ಮಚರಿತ್ರೆ? ಕೆ.ಎಸ್. ಶಿವಪ್ಪ, ಎಸ್.ಎಲ್. ಭೈರಪ್ಪ. ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ. ಎಲ್ಲರ ಮನೆಯ ಅಜ್ಜಿಗೆ ಮೈಯೆಲ್ಲ ಕಜ್ಜಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎತ್ತಿದ ಕೈ, ನುಡಿತವನು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಅಂತರ್ಧಾನ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಎಸ್.ಎಲ್. ಭೈರಪ್ಪ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಅಥವಾ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಜರಡಿ ಆಗಿತ್ತು. ಜರಡಿ ಅನ್ನೋ ಉತ್ತರ ತಾವು ಕೊಟ್ಟಿಲ್ಲ. ಎಷ್ಟು? 4 ಉತ್ತರ ಕೊಟ್ರಿ ಅಲ್ವಾ? 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೆ. ಈಗ ಅವಕಾಶ ಸಂಧ್ಯಾರಾಣಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ ಕಿವಿ ಊದು ಎಂಬ ನುಡಿಗಟ್ಟಿನ ಅರ್ಥವೇನು? ಗುಗ್ಗೆ ತೆಗೆ, ಚಾಡಿ ಹೇಳು. ಮುಂದಿನ ಪ್ರಶ್ನೆ ತೊಂದರೆ, ಅಪಾಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅವ್ಯಾಹತ, ಅನಾಹುತ. ಮುಂದಿನ ಪ್ರಶ್ನೆ 10 ವರ್ಷ ಯಾರ ಆತ್ಮಚರಿತ್ರೆ? ಜಿ.ಪಿ. ರಾಜರತ್ನಂ, ಬೀಚಿ. ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ. ಛತ್ರದಲ್ಲಿ ಊಟ. ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ. ಒಂದು ಹಣ್ಣಿಗೆ 12 ತೊಳೆ, ತೊಳೆಗೆ 30 ಬೀಜ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಿವಿ ಊದು, ಚಾಡಿ ಹೇಳು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಅನಾಹುತ, ತಿಳಿದಿರಿ ಅಲ್ವಾ? ಮೂರನೇ ಪ್ರಶ್ನೆಗೆ ಉತ್ತರ ಜಿ.ಪಿ. ರಾಜರತ್ನಂ ಆಗಿತ್ತು, ತಾವು ಬೀಚಿ ಅಂತ ಹೇಳಿದಿರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಛತ್ರದಲ್ಲಿ ಊಟ, ಮಠದಲ್ಲಿ ನಿದ್ರೆ. ಐದನೇ ಪ್ರಶ್ನೆಗೆ ಉತ್ತರ ಒಂದು ಹಣ್ಣು ಅಂದರೆ 1 ವರ್ಷ, 12 ತೊಳೆ ಅಂದರೆ 12 ತಿಂಗಳು, ತೊಳೆಗೆ 30 ಬೀಜ ಅಂದರೆ 30 ದಿನ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರೂಪಾ ಅವರಿಗೆ 3, 6, 2, 8 ಪುಸ್ತಕ ತಮಗೆ ದೊರೀತಾ ಇದೆ. ರುದ್ರೇಶ್ ಅವರಿಗೆ 4 ಪುಸ್ತಕ ಹಾಗೂ ಸಂಧ್ಯಾರಾಣಿ ಅವರಿಗೆ 3 ಪುಸ್ತಕ. ಮೊದಲಿಗೆ ರೂಪಾ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ರುದ್ರೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸಂಧ್ಯಾರಾಣಿ 3 ಪುಸ್ತಕ ಸ್ವೀಕರಿಸಿ. ಧನ್ಯವಾದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.